ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಈಗ ಪ್ರೀ ರಿಲೀಸ್ ಇವೆಂಟ್ನ ಮಾತು ಕೇಳಿ ಬರ್ತಾ ಇದೆ. ಸೊ ಮ್ಯಾಕ್ಸ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟು ಎಲ್ಲಾಗುತ್ತೆ ಅನ್ನುವಂಥದ್ದು ನಿನ್ನೆ ಕೂಡ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ. ಉತ್ತರ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು ಮತ್ತು ದಕ್ಷಿಣ ಕರ್ನಾಟಕ ಆಗಿರ್ಬೋದು. ಸೊ ಈ ಮೂರು ಭಾಗದಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಅಂತ ಹಾಕಿದ್ದೆ. ಸೊ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಒಂದು ಓಟ್ ಬಂದಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಪ್ರೀ ರಿಲೀಸ್ ಇವೆಂಟ್ ಯಾವಾಗ ಆಗುತ್ತೆ, ಏನು ಕತೆ, ಎಲ್ಲಿ ನಡೀಬಹುದು, ಏನು ಇದ್ರ ಬಗ್ಗೆ ಸ್ವಲ್ಪ ನಿಮಗೊಂದು ಐಡಿಯಾ ಬರೋ ಹಾಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಬೇಕಾ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲೇದಾಗಿ ತುಂಬ ಜನ ಕೇಳ್ತಾ ಇದ್ರು, ಬ್ರದರ್ ಯಾವಾಗ ಪ್ರೀ ರಿಲೀಸ್ ಇವೆಂಟ್ ಯಾವಾಗ ಅಂತ. ಬಟ್ ಅಫಿಷಿಯಲಿ ಈಗಲೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟ್ ಬಂದಿಲ್ಲ. ಸೊ ಇನ್ನೊಂದು ಕಡೆ ನೋಡೋದಾಯಿತು ಅಂದರೆ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾರೋ ಮಾಡಲ್ವೋ ಅನ್ನೋ ಕೆಲವೊಂದು ಕನ್ಫ್ಯೂಷನ್ಸ್ಗಳಲ್ಲಿ ಕೆಲವೊಬ್ಬರು ಮೆಸೇಜ್ ಕೂಡ ಮಾಡಿದ್ರಿ. ಪ್ರೀ ರಿಲೀಸ್ ಇವೆಂಟ್ ಮಾಡೋ ಡೌಟ್ ಇದೆ ಅಂತ ಕೆಲವೊಬ್ರು ಹಾಕಿದ್ದಾರೆ, ಕೆಲವೊಬ್ರು ಮಾಡ್ತಾರೆ ಅಂತ ಹಾಕಿದ್ದಾರೆ. ಸೊ ಈ ರೀತಿಯ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ಪ್ರೀ ರಿಲೀಸ್ ಇವೆಂಟ್ ಮ್ಯಾಕ್ಸ್ ಬಗ್ಗೆ. ಸೊ ಖಂಡಿತವಾಗ್ಲೂ ನಡೆಯುತ್ತಾ ನಡೆಯಲ್ವಾ ಅನ್ನೋದಾಯಿತು ಅಂತಂದರೆ, ಸೊ ಖಂಡಿತವಾಗ್ಲೂ ಮೊದಲೇದಾಗಿ ಒಂದು ಮಾಹಿತಿ ಬಂದಿರೋ ಪ್ರಕಾರವಾಗಿ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಮತ್ತು ದಾವಣಗೆರೆ, ಸೊ ಈ ಮೂರು ಡಿಸ್ಟಿಕ್ ಒಳಗಡೆ ಯಾವುದಾದ್ರು ಒಂದರಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟನ್ನು ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು. ಅದು ಒಂದು ಅಫಿಷಿಯಲ್ ಆಗಿ ಕೇಳಿ ಬಂದಿತ್ತು. ಬಟ್ ಸದ್ಯದ ಮಟ್ಟಿಗೆ ನೋಡೋದಾಯಿತು ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಅಫಿಷಿಯಲ್ ಅಪ್ಡೇಟ್ ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಇಲ್ಲ. ಸೊ ಇನ್ನು ಟೈಮ್ ಇದೆ. 25ಕ್ಕೆ ಸಿನಿಮಾ ಇರೋದ್ರಿಂದ ಅಪ್ ಟು ಇನ್ನು 20ನೇ ತಾರೀಕಿನ ತನಕನೂ ಕೂಡ ಟೈಮ್ ಇರುವಂಥದ್ದು. ಬಟ್ ಅಲ್ಲಿವರೆಗೂ ಒಂದು ವೇಟ್ ಮಾಡಬೇಕಾ ಅಥವಾ ಏನು ಕತೆ, 15ನೇ ತಾರೀಕು ಒಳಗಡೆ ಏನಾದರೂ ಒಂದು ಅಪ್ಡೇಟ್ ಕೊಡಬಹುದಾ ಲೊಕೇಶನ್ದು ಅನ್ನೋಂಥದ್ದು ಕೆಲವರು ಇರುವಂಥ ಕೆಲವೊಂದು ಪ್ರಶ್ನೆ. ಖಂಡಿತವಾಗ್ಲೂ ಅಷ್ಟರೊಳಗೆ ಬಂದರೆ ಒಂದು 15 ಇಲ್ಲ ಒಂದು 16ನೇ ತಾರೀಕು ಒಳಗಡೆ ಏನಾದರೂ ಅಪ್ಡೇಟ್ ಬಂತು ಅಂದರೆ ಸೊ ಒಂದು ರೀತಿಲಿ ವೆರಿ ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ತುಂಬ ಜನ ಹೇಳ್ತಾ ಇದ್ರಿ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ, ಸೊ ಯಾವುದೇ ಸಿನಿಮಾದ ಒಂದು ಕಾರ್ಯಕ್ರಮಗಳು ಮಾಡಿದ್ರು ಸೊ ಉತ್ತರ ಕರ್ನಾಟಕದ ಕಡೆ ಯಾಕೆ ಮಾಡಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕೂಡ ಕೇಳಿದ್ರು. ತುಂಬ ಜನ ಹಾಕಿದ್ರು, ಬೆಳಗಾವಿಗೆ ಬನ್ನಿ, ಬೀದರಿಗೆ ಬನ್ನಿ, ಯಾದಗಿರಿಗೆ ಬನ್ನಿ, ಸೊ ಈ ರೀತಿ ಒಂದು ಕೊಪ್ಪಳಕ್ಕೆ ಬನ್ನಿ. ಸೊ ಕೆಲವೊಂದು ಉತ್ತರ ಕರ್ನಾಟಕ ಪ್ರದೇಶಗಳಲ್ಲಿ ಇವೆಂಟ್ಗಳು ತುಂಬಾ ಒಂದು ಕಡಿಮೆ ಸಿನಿಮಾ ಇವೆಂಟ್ಗಳು ಮಾಡುವಂಥದ್ದು. ಸೊ ಅಲ್ಲಿಗೆ ಬನ್ನಿ ಅನ್ನುವಂಥ ತುಂಬ ಜನರ ಬೇಡಿಕೆ ಕೂಡ ಆಗಿದೆ. ಆ್ಯಂಡ್ ಕಮ್ಯುನಿಟಿ ಟ್ಯಾಬಲ್ ನಾನು ಹಾಕಿದ್ದೆ ನಿನ್ನೆ ಉತ್ತರ ಕರ್ನಾಟಕ ಹೈಯೆಸ್ಟ್ ವೋಟಿಂಗ್ ತೊಗೊಂಡಿರುವಂಥದ್ದು. ಸೊ ಒಟ್ಟಾರೆ ನೋಡೋದಾಯಿತು ಅಂತಂದರೆ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಸೊ ಈ ಮೂರು ಒಂದು ಪ್ರಾಂತ್ಯಗಳ ಕಂಪ್ಯಾರಿಸನ್ ನೋಡೋದಾಯ್ತು ಅಂದರೆ ಸೊ ಉತ್ತರ ಕರ್ನಾಟಕದ ಕಡೆ ತುಂಬಾ ಬಂದಿದೆ. ಸೊ ಇನ್ ಕೇಸ್ ಏನಾದರೂ ಟೀಮ್ ಅವ್ರಿಗೆ ಯಾರಿಗಾದ್ರೂ ಈ ಒಂದು ವಿಡಿಯೋ ತಲುಪಿದ್ರೆ ಸೊ ಉತ್ತರ ಕರ್ನಾಟಕದಲ್ಲೇ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಅಲ್ಲಿ ಈ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ನಡೆಯುವಂಥ ತುಂಬ ಕಡಿಮೆ. ಬ್ಯಾಂಗ್ಳೂರು ಆಗಿರ್ಬೋದು, ಮತ್ತು ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಸೊ ಮೈಸೂರು, ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ನಡೆಯುತ್ತೆ ಎಲ್ಲ ಒಂದು ಈವೆಂಟ್ಸ್ ಕಾರ್ಯಕ್ರಮಗಳು ಕೂಡ. ಸೊ ಈ ಒಂದು ಕಾರ್ಯಕ್ರಮ ಉತ್ತರ ಕರ್ನಾಟಕದಲ್ಲಿ ಆದರೆ ಒಂದು ರೀತಿಯಲ್ಲಿ ಅವ್ರಿಗೂ ಖುಷಿ ಆಗುತ್ತೆ ಒಂದು ಆಡಿಯನ್ಸ್ಗಳಿಗೆ ಅನ್ನುವಂಥದ್ದು ನನ್ನದೊಂದು ಚಿಕ್ಕ ಒಂದು ಆಶಯ. ಆ್ಯಂಡ್ ನಿಮಗೇನು ಅನಿಸುತ್ತೆ, ಎಲ್ಲಿ ನಡಿಬೇಕು ಅನ್ನುವಂಥದ್ದು, ಉತ್ತರ ಕರ್ನಾಟಕನ ಅಥವಾ ನಿಮ್ಮ ಊರಲ್ಲಿ ಮಧ್ಯ ಕರ್ನಾಟಕನ ಅಥವಾ ದಕ್ಷಿಣ ಕರ್ನಾಟಕನ, ಸೊ ಯಾವ ಕಡೆ ನಡಿಬೇಕು ಅನ್ನುವಂಥದ್ದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಉತ್ತರ ಕರ್ನಾಟಕ ಅಂತ ಯಾಕೆ ಹೇಳಿದೆ ಅಂತಂದರೆ ವೋಟಿಂಗ್ ತುಂಬ ಬಂದಿದೆ. ಆ್ಯಂಡ್ ಆಲ್ಸೋ ಅಲ್ಲಿ ನಡೆಯುವಂಥದ್ದು ತುಂಬಾ ಒಂದು ಕಡಿಮೆ ಇವೆಂಟ್ಸ್ಗಳು. ಸೊ ಅಲ್ಲೂ ಕೂಡ ಸ್ವಲ್ಪ ಫೋಕಸಿಂಗ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು. ಆ್ಯಂಡ್ ಓವರಾಲ್ ಆಗಿ ಪ್ರೀ ರಿಲೀಸ್ ಇವೆಂಟು ಯಾವಾಗ ನಡೆಯುತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಹೇಳ್ದಾಗೇ ಇನ್ನೂ ಯಾವುದೋ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಸೊ ಆದಷ್ಟು ಬೇಗ ಒಂದು 15ನೇ ತಾರೀಕೊಳಗೆ ಇಲ್ಲ 16ನೇ ತಾರೀಕೊಳಗೆ ಏನಾದರೂ ಅಪ್ಡೇಟ್ ಕೊಡಬಹುದು. ಸೊ ವೇಟಿಂಗಲ್ಲಿ ಇದ್ದೀವಿ. ಆ್ಯಂಡ್ UI ಸಿನಿಮಾ ಆಗಿರ್ಬೋದು ಮತ್ತು ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು ಈ ಒಂದು ತಿಂಗಳ ಒಂದು ಬಂಪರ್ ಸಿನಿಮಾಗಳಾಗಲಿಕ್ಕೆ ರೆಡಿಯಾಗಿ ನಿಂತಿದೆ. ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಲಿಕ್ಕೆ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಈ ಇದರಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಹೇಳ್ತಾಯಿದ್ರು, ಬ್ರದರ್ ದುರ್ಗದಲ್ಲಿ ಆಗುತ್ತೆ 100% ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾಗುತ್ತೋ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ನೋಡೋಣ, ಎಷ್ಟು ಜನ ದಾವಣಗೆರೆ ಅಂತ ಕೂಡ ಆಗ್ತಿದ್ದಾರೆ. ಆ್ಯಂಡ್ ತುಂಬ ಜನ ಕಾಮೆಂಟ್ಸ್ಗಳು ಬರ್ತಾ ಇದೆ. ಬಟ್ ಯಾವುದೇ ರೀತಿಯಾದಂಥ ಈ ಒಂದು ಕಾಮೆಂಟ್ಸ್ಗಳು ನಾವೇನು ನೋಡ್ತೀವಿ ಅದೇ ರೀತಿ ಖುಷಿ ಆಗುತ್ತೆ. ತುಂಬ ಜನ ಅವ್ರವ್ರ ಊರುಗಳ ಹೆಸರನ್ನೆಲ್ಲ ಹಾಕ್ತಾ ಹೋಗ್ತಾರೆ. ಸೊ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸೊ ನಿಮ್ಮೂರು ಯಾವ ಊರು ಹೈಯೆಸ್ಟ್ ಬರುತ್ತೆ ಅಂತ ನೋಡೋಣ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾವ ಊರಲ್ಲಿ ನಡಿಬೇಕು ಇವೆಂಟ್ ಕಾರ್ಯಕ್ರಮ ಅನ್ನುವಂಥದ್ದು. ಸೊ ನಾನು ನಿನ್ನೆ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಆಗಲೇ ಹೇಳಿದಾಗೇ ಒಂದು 3 ಪ್ರಾಂತ್ಯದಲ್ಲಿ ಏನು ಹಾಕಿದ್ದೆ, ಸೊ ಉತ್ತರ ಕರ್ನಾಟಕ ಅತಿ ಹೆಚ್ಚು ಬಂದಿದೆ. ಸೊ ಆಡಿಯನ್ಸ್ಗಳು ಹೆಚ್ಚು ಪೋಲ್ ಹಾಕಿರೋದ್ರಿಂದ ಸೊ ಅಲ್ಲೇ ಹೋಗಿ ರೀಚ್ ಮಾಡಬಹುದು ಅಂತ ನನ್ನ ಪರ್ಸ್ನಲಿ ಅಂತ ಅನ್ನಿಸ್ತು. ಸೊ ಬೇಡ ನಮ್ಮೂರಲ್ಲೇ ನಡಿಬೇಕಪ್ಪ ಅಂತ ಅನ್ನೋರು ಸೊ ನಿಮ್ಮೂರ ಹೆಸರನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ಅಪ್ಡೇಟ್ ಬಗ್ಗೆ ಆದಷ್ಟು ಬೇಗ ಒಂದು ಅಪ್ಡೇಟ್ ಕೊಡಲಿ. ಆ್ಯಂಡ್ ಇದೇ ಡಿಸೆಂಬರ್ 20ಕ್ಕೆ ಇನ್ನೊಂದೇನೋ ಟೀಸರ್ ಬಿಡ್ತಾರೆ ಅನ್ನೋವಂಥ ಮಾತು ಕೇಳಿ ಬರ್ತಾಯಿದೆ. ಬಟ್ ಅದು ಅಫಿಷಿಯಲ್ಲು ಅಥವಾ ಏನೋ ಅಷ್ಟು ಕನ್ಫರ್ಮ್ ಆಗಿಲ್ಲ, ನಿಜಾನ ಏನೋ ನನಗೆ ಗೊತ್ತಿಲ್ಲ. ಸೊ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಟೀಸರ್ ಬಿಡ್ತಾರಂತೆ. ಸೊ ಟ್ರೈಲರ್ ಕತೆ ಏನು ಆಗಿದ್ರೆ ಸೊ ಕಾದು ನೋಡೋಣ. ಆ್ಯಂಡ್ ಈ 15ನೇ ತಾರೀಕು ಒಳಗಡೆ ಒಂದು ಅಪ್ಡೇಟ್ ಬರಬೇಕು, ಒಂದು ಪ್ರೀ ರಿಲೀಸ್ ಇವೆಂಟು. ಸೊ ಕಾಯೋಣ ಆ್ಯಂಡ್ ನೋಡೋಣ ಅಂತ ಹೇಳ್ತಾ, ಸೊ ವೇಟಿಂಗ್ ಫಾರ್ UI ಆ್ಯಂಡ್ ಮ್ಯಾಕ್ಸ್ 2 ಸಿನಿಮಾಗೆ ವೇಟಿಂಗ್ನಲ್ಲಿ ಇದ್ದೀವಿ ಈ ತಿಂಗಳು ಅಂತ ಹೇಳ್ತಾ,
ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.